ಆತ್ಮೀಯ ಸಹಕಾರಿ ಬಂಧುಗಳೇ, ಕರವೀರ ಮಾಹಿತಿ ಮಾಲಿಕೆಯ ಇನ್ನೊಂದು ಸಂಚಿಕೆಗೆ ತಮ್ಮೆಲ್ಲರನ್ನ ಆದರದಿಂದ ಸ್ವಾಗತವನ್ನು ಕೊಡ್ತೇನೆ. ಸಹಕಾರಿ ಸಂಸ್ಥೆಗಳಿಗೆ ಅನ್ವಯಿಸುವಂತಹ ವಿವಿಧ ಕಾನೂನುಗಳು, ಅಂದ್ರೆ ಬೇರೆ ಬೇರೆ ಕಾನೂನುಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ಅನೇಕ ದಿನಗಳಿಂದ ವಿಷಯವನ್ನಾಗಿ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಬಂದ್ವಿ. ಹೊಸ ಒಂದು ಕಾಯ್ದೆ ಯಾವ್ದ್ಯಾವ್ದು ನಮಗೆ ಸಹಕಾರಿ ಸಂಸ್ಥೆಗಳಿಗೆ ಅನ್ವಯಿಸುತ್ತೆ ಅಥವಾ ಸಹಕಾರಿ ಸಂಸ್ಥೆಗಳು ಅದರ ಬಗ್ಗೆನೂ ಗಮನ ಕೊಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾನು ಇವತ್ತೊಂದು ಹೊಸ ಕಾಯ್ದೆಯೊಂದಿಗೆ ನಿಮ್ಮ ಎದುರಿಗೆ ಬರ್ತಾ ಇದ್ದೀನಿ. ಅದು ಟ್ರೇಡ್ ಮಾರ್ಕ್ಸ್ ಕಾಯ್ದೆ. ಟ್ರೇಡ್ ಮಾರ್ಕ್ಸ್ ಅನ್ನೋದು ನಾವು ಕೇಳಿದೀವಿ, ಆದರೆ ಸಹಕಾರಿ ಸಂಸ್ಥೆಗಳಿಗೆ ಅನ್ವಯಿಸುತ್ತಾ? ಸಹಕಾರಿ ಸಂಸ್ಥೆಗಳು ಹೇಗೆ ಇದನ್ನ ನೋಡ್ಬೇಕಾಗತ್ತೆ? ಟ್ರೇಡ್ ಮಾರ್ಕ್ಸ್ ಕಾಯ್ದೆಯಲ್ಲಿ ಏನೇನು ವಿಚಾರಗಳಿದೆ, ಅವುಗಳಲ್ಲಿ ನಾವು ಯಾವ್ದಾವುದನ್ನ ಗಮನಿಸಬೇಕಾಗತ್ತೆ, ಅದನ್ನ ನಾವು ನೋಡೋಣ ಇವತ್ತು. ಸೊ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಿಮ್ಮ ಸಹಕಾರಿ ಸಲಹೆಗಾರ CA BV ರವೀಂದ್ರನಾಥ್ ಸಾಗರ ಇವರಿಂದ ಸ್ವಾಗತ. ಬನ್ನಿ ಸಂಚಿಕೆಯಲ್ಲಿ ಮುಂದುವರಿಯೋಣ. ಟ್ರೇಡ್ ಮಾರ್ಕ್ಸ್ ಕಾಯ್ದೆ ಅಂದ್ರೆ ಏನು? ಇದು ಈ ಕಾಯ್ದೆಯ ಮೂಲಭೂತ ಪರಿಚಯ ಹೇಗೆ, ಏನು ಇಂಟ್ರಡಕ್ಷನ್ ಅಥವಾ ಕಾಯ್ದೆ ಯಾಕೆ ಬೇಕು, ಇದ್ರ ಉದ್ದೇಶ ಏನು, ಐತಿಹಾಸಿಕ ಹಿನ್ನೆಲೆ ಏನು? ವ್ಯಾಪಾರ ಇರ್ಬೋದು ಅಥವಾ ಸೇವಾ ಕ್ಷೇತ್ರದಲ್ಲಿರ್ಬೋದು, ಒಂದು ಸಂಸ್ಥೆ ಸರಕು ಅಥವಾ ಸೇವೆಗಳನ್ನ ಮತ್ತೊಂದು ಸಂಸ್ಥೆಯ ಸರಕು ಮತ್ತು ಸೇವೆಗಳಿಂದ ಪ್ರತ್ಯೇಕಿಸಿ ಗುರುತಿಸಲಿಕ್ಕೆ ಬೇಕಾಗಿರುವಂತಹ ಲೋಗೋ, ಲಾಂಛನ ಅಥವಾ ಹೆಸರು, ನೇಮ್ ಅಥವಾ ಚಿಹ್ನೆಗಳಿಗೆ ಕಾನೂನುಬದ್ಧ ರಕ್ಷಣೆ ನೀಡಲಿಕ್ಕೋಸ್ಕರ ಈ ಕಾಯ್ದೆ ಬಂದಿರುವಂಥದ್ದು. ಅಂದ್ರೆ ಟ್ರೇಡ್ ಮಾರ್ಕ್ ಅಂತ ಹೇಳಿದ್ರೆ, ನೀವು ವ್ಯಾಪಾರಿ ಉದ್ದೇಶದಿಂದ, ವಾಣಿಜ್ಯ ಉದ್ದೇಶಗಳಿಂದ, ನಿಮ್ಮದು ಒಂದು ಅಸ್ತಿತ್ವದ ಪ್ರಶ್ನೆ, ನಿಮ್ಮ ಒಂದು ಸಂಸ್ಥೆಯ ಅಸ್ತಿತ್ವಕ್ಕೋಸ್ಕರ ಬೇರೆಯವರು ಅದನ್ನ ನಕಲು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮದೇ ಆದ ಸ್ವಂತಿಕೆಯಿಂದ ನಿಮ್ಮದೇ ಆದ ಒಂದು ಲಾಂಛನವನ್ನು ಉಪಯೋಗಿಸ್ಕೊಳ್ತೀರಿ, ಅಥವಾ ಒಂದು ಹೆಸರನ್ನು ಉಪಯೋಗಿಸ್ಕೊಳ್ತೀವಿ, ಅಥವಾ ಒಂದು ಚಿಹ್ನೆಯನ್ನು ಉಪಯೋಗಿಸ್ಕೊಳ್ತೀರಿ. ಆ ರೀತಿಯ ಹೆಸರನ್ನ ನೀವು ಬೆಳೆದ ನಂತರ ಅಥವಾ ನಿಮ್ಮದು ವ್ಯಾಪಾರ ವೃದ್ಧಿಯಾದ ನಂತರ ಬೇರೆಯವರು ಅದೇ ಹೆಸರಿನಲ್ಲಿ ನಕಲು ಮಾಡಿಕೊಂಡು ತಮ್ಮ ನಕಲಿ ಪ್ರಾಡಕ್ಟ್ಗಳನ್ನ, ನಕಲಿ ಸೇವೆಯನ್ನು ನೀಡಲಿಕ್ಕೆ ಇದನ್ನು ಉಪಯೋಗಿಸಬಾರ್ದು. ನಿಮ್ಮ ಗುಡ್ ವಿಲ್ ಅಥವಾ ಹೆಸರು ಅಥವಾ ಏನು ಪ್ರಸಿದ್ಧಿಯನ್ನು ಪಡೆದಿದ್ದೀರಿ ಅದು ಅನ್ಯರಿಂದ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇರುವಂತಹ ಕಾಯ್ದೆ ಈ ಟ್ರೇಡ್ ಮಾರ್ಕ್ಸ್ ಕಾಯ್ದೆ. ಇದಕ್ಕೆ ಅಂತಾರಾಷ್ಟ್ರೀಯವಾಗಿ ಕೂಡ ಮಾನ್ಯತೆ ಇರುವಂತದ್ದು. ಟ್ರಿಪ್ಸ್ ಅಂತೀವಿ ನಾವು. ಟ್ರಿಪ್ಸ್ ಅಂತ ಹೇಳಿದ್ರೆ ಏನು? ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಟ್ರಿಪ್ಸ್ ಅಂತೇಳಿ. ಟ್ರಿಪ್ಸ್ ಅನ್ನೋ ಒಂದು ಒಪ್ಪಂದ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥದ್ದು. ಆ ಒಪ್ಪಂದಕ್ಕೆ ಪೂರಕವಾಗಿರುವಂತಹ ಒಂದು ಕಾಯ್ದೆಯನ್ನ ನಾವು ರಚಿಸಬೇಕು. ಅತ್ಯಾಧುನಿಕ ಸೌಲಭ್ಯಗಳಿಂದ ಇದು ಕಾಯ್ದೆ ಒಳಗೊಂಡಿರಬೇಕು. ಇಂದಿನ ಅವಶ್ಯಕತೆಗೆ ಸರಿಯಾಗಿ ಅದು ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮಲ್ಲಿ ಒಂದು ಟ್ರೇಡ್ ಮಾರ್ಕ್ ಕಾಯ್ದೆ ಇತ್ತು. ಮೊದಲು 1958ರಲ್ಲೇ ಇತ್ತದು. ಆದ್ರೆ ಆ ಕಾಯ್ದೆಯಲ್ಲಿ ಇವತ್ತಿನ ವಾತಾವರಣಕ್ಕೆ, ಇವತ್ತಿನ ದಿನಮಾನಗಳಿಗೆ, ಇವತ್ತಿನ ವಿದ್ಯಮಾನಗಳಿಗೆ ಅನುಗುಣವಾಗಿ ಆ ಕಾಯ್ದೆಯಲ್ಲಿ ಅಂಶಗಳು ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಕಾಯ್ದೆಯನ್ನು ರದ್ದುಗೊಳಿಸಿ 1999ರಲ್ಲಿ ಈ ಟ್ರೇಡ್ ಮಾರ್ಕ್ ಕಾಯ್ದೆಯನ್ನು ತಂದಿದ್ದೀವಿ. ಈ ಟ್ರೇಡ್ ಮಾರ್ಕ್ ಕಾಯ್ದೆ ಕೇವಲ ಒಂದು ಪ್ರಾಂತ್ಯಕ್ಕೆಲ್ಲ, ಇಡೀ ಭಾರತಕ್ಕೆ ಇಂಡಿಯನ್ ಟ್ರೇಡ್ ಮಾರ್ಕ್ ಆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದು, ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರಗಳದ್ದು ಅಲ್ಲ. ಮೊದಲು ಕೇವಲ ಸರಕುಗಳಿಗೆ ಮಾತ್ರ ಇತ್ತು ಟ್ರೇಡ್ ಮಾರ್ಕ್. ಈಗ ಸೇವೆಗಳಿಗೂ ಮತ್ತು ಎಲ್ಲ ಕ್ಷೇತ್ರದ ಸೇವೆಗಳಿಗೂ ಇದನ್ನು ವಿಸ್ತರಿಸಿದೆ ಈ ಟ್ರೇಡ್ ಮಾರ್ಕ್. ಈಗ ಇದರಲ್ಲಿ ಒಂದಿಷ್ಟು ಪದಗಳನ್ನ ನಾವು ಡೆಫಿನಿಷನ್ ಅನ್ನು ತಿಳ್ಕೊಳ್ಬೇಕು. ವ್ಯಾಖ್ಯೆ ಏನು, ಪರಿಭಾಷೆ ಇದೆ ಅಥವಾ ವ್ಯಾಖ್ಯೆ ಇದೆ ಅಥವಾ ಡೆಫಿನಿಷನ್ ಇದೆ ಅದನ್ನು ತಿಳ್ಕೊಳ್ಳೋಣ. ಟ್ರೇಡ್ ಮಾರ್ಕ್ ಅಂದ್ರೆ ಏನು? ಭೌತಿಕವಾಗಿ ಅಂದ್ರೆ ಫಿಸಿಕಲ್ ಆಗಿ ಅಥವಾ ಗ್ರಾಫಿಕ್ ಆಗಿ ಒಂದು ಚಿತ್ರದ ರೂಪದ ಪ್ರತಿನಿಧಿಸಬಲ್ಲ, ಮತ್ತೆ ಒಬ್ಬರ ಸರಕು ಅಥವಾ ಸೇವೆಯ ಬಗ್ಗೆ ಮತ್ತೊಬ್ಬರ ಸೇವೆ, ಮತ್ತೊಬ್ಬರ ಸರಕಿನಿಂದ ಪ್ರತ್ಯೇಕಿಸುವಂತಹ ಪದ ಇರ್ಬೋದು, ಪದಗುಚ್ಛ ಇರ್ಬೋದು, ಲೋಗೋ ಇರ್ಬೋದು, ಅಕ್ಷರ ಇರ್ಬೋದು, ಅಕ್ಷರ ಸಂಯೋಜನೆಗಳಿರ್ಬೋದು, ಅಥವಾ ಒಂದು ಲಾಂಛನ ಇರ್ಬೋದು, ಒಂದು ಅಂಕಿ ಅಂಶ ಇರ್ಬೋದು, ಅಥವಾ ಒಂದು ಸಂಖ್ಯೆ ಇರ್ಬೋದು, ಅಥವಾ 3D ಮೂರು ಆಯಾಮದ ಒಂದು ಆಕಾರ ಇರ್ಬೋದು, ಅಥವಾ ವಿಭಿನ್ನ ಬಣ್ಣಗಳ ಸಂಯೋಜನೆ ಇರಬಹುದು. ಅದು ಯಾವುದೇ ರೀತಿಯಲ್ಲಿ ಗುರುತಿಸಿಕೊಡಬಹುದಾದಂತ ಒಂದು ಸಂಯೋಜನೆಗೆ ಟ್ರೇಡ್ ಮಾರ್ಕ್ ಅಂತೀವಿ. ಸೇವೆಗಳು ಕೂಡ, ಅಂದ್ರೆ ಸರಕುಗಳಿಗೆ ಮಾತ್ರ ಅಲ್ಲ, ಸೇವೆಗಳಿಗೆ ಕೂಡ ಟ್ರೇಡ್ ಮಾರ್ಕ್ ಅನ್ನ ಅಪ್ಲೈ ಮಾಡಬಹುದು. ಉದಾಹರಣೆಗೆ ಬ್ಯಾಂಕಿಂಗ್ ಸೇವೆ ಇರ್ಬೋದು, ಅಥವಾ ಆಸ್ಪತ್ರೆಗಳಿರ್ಬೋದು. ಆಸ್ಪತ್ರೆಗಳು ತಮ್ಮ ಆರೋಗ್ಯದ ಬಗ್ಗೆ, ಅಥವಾ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅಥವಾ ಒಂದು NGO, ಒಂದು ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ತನ್ನ ಸೇವಾ ಕ್ಷೇತ್ರದಲ್ಲಿ ಸೇವೆ ನೀಡ್ತಾ ಇದ್ದೀನಿ, ತಾನು ವಿಶಿಷ್ಟವಾದ ಸೇವೆ ನೀಡ್ತಾ ಇದ್ದೀನಿ ಅಂತದ್ದನ್ನ ನಾನು
ಟ್ರೇಡ್ ಮಾರ್ಕ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನನ್ನ ಟ್ರೇಡ್ ಮಾರ್ಕ್ ಅನ್ನ ಬೇರೆಯವರು ನಕಲು ಮಾಡಿ ಅನಗತ್ಯವಾಗಿ ಅಡ್ವಾಂಟೇಜ್ ತಗೊಳ್ಬಾರ್ದು, ಅನ್ಡ್ಯೂ ಅಡ್ವಾಂಟೇಜ್ ತಗೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೇವೆಗಳಿಗೆ ಕೂಡ ಕೊಡುವಂತಹ ಒಂದು ಮಾರ್ಕ್ ಇದು. ಸೇವೆಗಳನ್ನು ಗುರುತಿಸ್ತೀವಿ, ಪ್ರಾಡಕ್ಟ್ ಇರ್ಬೋದು ಅಥವಾ ಸೇವೆ ಇರ್ಬೋದು, ಅಥವಾ ಸಾಮೂಹಿಕವಾಗಿ ಒಂದು ಗುಂಪಿನಲ್ಲಿ ಕೂಡ ಒಂದು ಟ್ರೇಡ್ ಮಾರ್ಕ್ ಅನ್ನು ರಿಜಿಸ್ಟರ್ ಮಾಡಿಸ್ಬೋದು. ಅಂದ್ರೆ ಒಂದು ಒಂದು ವರ್ಗದ ಜನ ಅಥವಾ ಒಂದಿಷ್ಟು ಸಂಘಗಳು, ಒಕ್ಕೂಟ, ಒಂದು ಅಸೋಸಿಯೇಷನ್, ಅವ್ರು ಕೂಡ ಬಳಸುವಂತಹ ಲಾಂಛನಗಳಿರ್ಬೋದು. ಆಗ ಅವ್ರು ಮಾತ್ರ ಅದನ್ನು ಉಪಯೋಗಿಸ್ಕೊಳ್ಬೇಕು. ಅದು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಡಾಕ್ಟರ್ಸ್ ಉಪಯೋಗಿಸಬಹುದಾದಂತಹ ಒಂದು ಲಾಂಛನ ಇದೆ. ಅದು ಡಾಕ್ಟರ್ಸ್ ಬಿಟ್ಟು ಬೇರೆ ಯಾರು ಉಪಯೋಗಿಸುವಂತಿಲ್ಲ. ಸೇವೆಗಾಗಿರುವಂತಹ ರೆಡ್ ಕ್ರಾಸ್, ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸಂಸ್ಥೆ ಒಂದು ಲಾಂಛನವನ್ನು ಇಟ್ಕೊಂಡಿದ್ದಾನೆ ಪ್ಲಸ್ ಮಾರ್ಕ್ ಅಲ್ಲಿ, ಅದನ್ನು ಬೇರೆ ಯಾರು ಉಪಯೋಗಿಸುವಂತಿಲ್ಲ. ಅಥವಾ ನಾವು ಚಾರ್ಟರ್ಡ್ ಅಕೌಂಟೆಂಟ್ಸ್, ನಮ್ದು ಒಂದು ಲಾಂಛನ ಇದೆ, ಅದನ್ನು ಬೇರೆ ಯಾರು ಉಪಯೋಗಿಸುವಂತಿಲ್ಲ. ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲದವರು ಆ ಮಾರ್ಕ್ ಅನ್ನು ಉಪಯೋಗಿಸುವಂತಿಲ್ಲ. ಹಾಗೆ ಒಂದಿಷ್ಟು ಆ ಸಂಸ್ಥೆಯ ಸದಸ್ಯರು ಮಾತ್ರ ಉಪಯೋಗಿಸಬಹುದಾದಂಥದ್ದು. ಅದು ಕೂಡ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೂಡ ಟ್ರೇಡ್ ಮಾರ್ಕ್ ಅನ್ನು ರಿಜಿಸ್ಟರ್ ಮಾಡಿಸಬಹುದು. ಆ ತರ ಮಾರ್ಕ್ಗಳನ್ನು ಇಟ್ಕೊಂಡಿದೀವಿ ಅಂದ್ರೆ ಬರೀ ನಾವು ಇಟ್ಕೊಂಡ್ರೆ ಸಾಲದು, ಅದನ್ನ ಸರ್ಟಿಫೈ ಮಾಡಿಸ್ಕೊಳ್ಬೇಕು. ಯಾವುದೋ ಒಂದು ಲೋಗೋ ಇದೆ ಅಂದ್ರೆ ಆ ಗುರುತನ್ನ ನಾವು ಪ್ರಮಾಣೀಕರಿಸ್ಕೊಂಡ್ರೆ ಆ ಪ್ರಮಾಣೀಕರಣವಾದಂತಹ ಗುರುತುಗಳೇನಿದೆ ಅದು ನಮ್ದು ಟ್ರೇಡ್ ಮಾರ್ಕ್ ಆಗತ್ತೆ. ಪ್ರಮಾಣೀಕರಣಕ್ಕೆ ಅಥವಾ ಸರ್ಟಿಫಿಕೇಶನ್ಗೆ ಏಜೆನ್ಸೀಸ್ ಇದೆ. ಅನೇಕ ಪ್ರಾಡಕ್ಟ್ಗಳಿಗೆ, ಅನೇಕ ವಸ್ತುಗಳಿಗೆ ಟ್ರೇಡ್ ಮಾರ್ಕ್ ಅನ್ನ ಪ್ರಮಾಣೀಕರಣ ಮಾಡ್ಕೊಳ್ಬಹುದು, ಪ್ರಮಾಣೀಕರಿಸ್ಕೊಳ್ಬಹುದು. ಈ ಟ್ರೇಡ್ ಮಾರ್ಕ್ ಕಾಯ್ದೆಯಲ್ಲಿ ವಸ್ತುಗಳನ್ನ 45 ವರ್ಗಗಳನ್ನಾಗಿ ವಿಂಗಡಿಸಿದೆ. ಅದರಲ್ಲಿ ನೀವು ಯಾವುದೇ ಪ್ರಾಡಕ್ಟ್ ಅನ್ನ ಅಥವಾ ಯಾವುದೇ ಲಾಂಛನವನ್ನ ಅದರಲ್ಲಿ ಮಾಡಿದ್ರು ಯಾವುದೋ ಒಂದು ವರ್ಗೀಕರಣದಲ್ಲಿ ಅದು ಫಿಟ್ ಆಗಬೇಕು. ಅದರಲ್ಲಿ ಮೊದಲ 34 ಪ್ರಾಡಕ್ಟ್ಗಳಿಗೆ ಅಥವಾ ಸರಕುಗಳಿಗಿದ್ರೆ, ಸೇವೆಗಳಿಗೆ 35ರಿಂದ 45, 11 ವರ್ಗಗಳು ಸೇವೆಗಳಿಗಿದೆ, 34 ವರ್ಗಗಳು ವಸ್ತುಗಳಿಗಿದೆ, ಅಂದ್ರೆ ಗೂಡ್ಸ್ಗಳಿಗೆ. ಒಟ್ಟು 45ರಲ್ಲಿ 34 ವಸ್ತುಗಳಿಗೆ, 11 ಸೇವೆಗಳಿಗೆ, ಒಟ್ಟು 45 ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳಾದ್ರೆ ಅದು ಕ್ಲಾಸಿಫಿಕೇಶನ್ ನಂಬರ್ 36, 36 ಕೆಳಗಡೆ ಬರ್ತದೆ. ನೀವೊಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ, ನಿಮ್ದೊಂದು ಲಾಂಛನವನ್ನ ಇದು ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಸೇವೆ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸೇವೆ, ಸದಸ್ಯರಿಗೆ ಫೈನಾನ್ಷಿಯಲ್ ಫೆಸಿಲಿಟೀಸ್ ಕೊಡೋದು ಅಂತಾಗಿದ್ರೆ ನೀವು 36ನೇ ವರ್ಗೀಕರಣದ ಕೆಳಗಡೆಗೆ ನಿಮ್ಮ ಲಾಂಛನ ರಿಜಿಸ್ಟರ್ ಆಗುತ್ತೆ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ಒಂದೇ ರೀತಿಯ ಲಾಂಛನಗಳು ಬೇರೆ ಬೇರೆ ವರ್ಗೀಕರಣದ ಕೆಳಗಡೆಗೂ ರಿಜಿಸ್ಟರ್ ಆಗಬಹುದು. ಕೆಲವೊಂದು ಲಾಂಛನಗಳನ್ನ 45 ವರ್ಗೀಕರಣದ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಯಾಕೆಂದ್ರೆ ಅವರು ಅಷ್ಟೂ ಸೇವೆಗಳನ್ನು ನೀಡ್ತಾ ಇದ್ದಾರೆ. ಬ್ಯಾಂಕಿಂಗಿಗೆ ಅನ್ವಯಿಸುವಂತಹ 36ನೇದು ಇರ್ಬೋದು, ಮತ್ತೊಂದಕ್ಕೆ ಅನ್ವಯಿಸುವಂತಹ 1ರಿಂದ 45ರವರೆಗೂ ಆ ಕಂಪನಿ, ಫಾರ್ ಎಕ್ಸಾಂಪಲ್ ರಿಲಯನ್ಸ್, ಟಾಟಾ, ದೊಡ್ಡ ದೊಡ್ಡ ಕಂಪನಿಗಳು, ಈ ಕಂಪನಿಗಳು ಎಲ್ಲ ರೀತಿಯ ಸೇವೆಗಳನ್ನು ಕೊಡುವಾಗ ಅವರು ಎಲ್ಲ ವರ್ಗೀಕರಣದ ಅಡಿಗೂ, ಈಗ ಒಂದು ವರ್ಗೀಕರಣದಲ್ಲಿ ಅವರು ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅಂದ್ರೆ ಅದೇ ಲಾಂಛನವನ್ನ ಮತ್ತೊಂದು ವರ್ಗೀಕರಣದಲ್ಲಿ ಮತ್ತೊಬ್ಬರು ರಿಜಿಸ್ಟರ್ ಮಾಡಿಸ್ಕೊಳ್ಬಾರ್ದಲ್ವಾ? ಆ ಕಾರಣಕ್ಕೋಸ್ಕರ ಅವರು 45 ವರ್ಗೀಕರಣಗಳಲ್ಲೂ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ. ಅದು ಕೂಡ ಪಾಸಿಬಿಲಿಟಿ ಇದೆ. ಹಾಗಾಗಿ ಇದನ್ನ ಒಂದು ಸಾರಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ 10 ವರ್ಷದವರೆಗೆ ವ್ಯಾಲಿಡಿಟಿ. ಅಂದ್ರೆ ಒಂದು ಸಾರಿ ಮಾಡಿದ್ರೆ 10 ವರ್ಷ ವ್ಯಾಲಿಡಿಟಿ. 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ, ಕಡೆಗೆ 10 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡ್ಕೊಳ್ತಾ ಹೋಗ್ಬೋದು. ಯಾವುದೇ ಕಾಲದಲ್ಲಿ ನೀವು ರಿನ್ಯೂವಲ್ ಮಾಡ್ಕೊಂಡಿಲ್ಲ ಅಂದರೆ ದಟ್ ಪ್ರಾಡಕ್ಟ್ ಆ ದಟ್ ಲಾಂಛನ ಏನು ಟ್ರೇಡ್ ಮಾರ್ಕ್, ಇಟ್ ಬಿಕಮ್ಸ್ ದಿ ಪಬ್ಲಿಕ್ ಪ್ರಾಪರ್ಟಿ ಅಂಡ್ ಎನಿಬಡಿ ಕ್ಯಾನ್ ರಿಜಿಸ್ಟರ್ ಫಾರ್ ದಟ್. ಅದಕ್ಕೋಸ್ಕರ ಕೇರ್ಫುಲ್ ಆಗಿರ್ಬೇಕು. 10 ವರ್ಷಕ್ಕೊಂದ್ಸರಿ ನಾವು ಅದಕ್ಕೆ ಸಮಯ ಮಿತಿ 6 ತಿಂಗಳ ಮೊದಲೇ ನಾವು ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಆ ಟೈಮ್ ಮುಗಿಯೋದ್ರೊಳಗಡೆ ಅವರು ರಿನ್ಯೂವಲ್ ಮಾಡಿಕೊಡ್ತಾರೆ, ಮತ್ತೆ ನಮ್ದು ಮುಂದುವರಿಯುತ್ತೆ. ಫಿಲಿಪ್ಸ್ ಅನ್ನೋ ಕಂಪನಿ ಕಳೆದ 200 ವರ್ಷಗಳಿಂದ ಆ ಟ್ರೇಡ್ ಮಾರ್ಕ್ ಅನ್ನು ಉಪಯೋಗಿಸ್ತಾ ಇದೆ. ಯಾಕೆಂದ್ರೆ ಅದು 10 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡ್ತಾ ಬಂದಿದೆ. ಹಾಗೆ ನಮ್ಮಲ್ಲೂ ಅನೇಕ ಕಂಪನಿಗಳಿದ್ದಾವೆ. ನಾನು ಬೇಕಾದಷ್ಟು ಎಕ್ಸಾಂಪಲ್, ಅಮೂಲ್ ಅನ್ನೋದಿದೆ. ಅಮೂಲ್ ಇಸ್ ಎ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ಫಾರ್ ಎಕ್ಸಾಂಪಲ್, ನಮ್ಮ ನಂದಿನಿ ಇಸ್ ಎ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ನೀವು ನಂದಿನಿ ಹೆಸರಿನಲ್ಲಿ ನೀವು ಬೇರೆ ಆ ವರ್ಗದಲ್ಲಿ ಬೇರೆ ಪ್ರಾಡಕ್ಟ್ ಅಲ್ಲಿ ಮಾಡಂಗಿಲ್ಲ. ಅಕಸ್ಮಾತ್
ನಾನು ಒಂದು ಟ್ರೇಡ್ ಮಾರ್ಕ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ಅದೇ ಹೆಸರನ್ನು ಮತ್ತೊಬ್ಬರು ಅದೇ ಹೆಸರಿನ ಪ್ರಾಡಕ್ಟ್ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಕಲಿ ಆಗತ್ತೆ. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡ್ಬೋದು, ಅದು ಹಕ್ಕುಗಳ ಉಲ್ಲಂಘನೆ ಆಗತ್ತೆ. ಹಾಗಾಗಿ ಇನ್ಫ್ರಿಂಗ್ಮೆಂಟ್ ಆಫ್ ರೈಟ್ಸ್ ಅಂತೀವಿ, ಅದ್ರ ಬಗ್ಗೆ ನಾವು ಕಾನೂನು ಕ್ರಮಗೊಳ್ಬೋದು, ಕ್ರಿಮಿನಲ್ ಮೊಕದ್ದಮೆ ಹೂಡ್ಬೋದು. 10 ವರ್ಷದವರೆಗೆ ಜೈಲಿದೆ, 50,000ದಿಂದ ಹಿಡಿದು 2 ಲಕ್ಷದವರೆಗೆ ದಂಡ, ಮತ್ತು ಅವರನ್ನ ಇದನ್ನ ಮಾಡ್ಲಿಕ್ಕೆ ನಿಲ್ಸಿ ಅಂತ ಹೇಳ್ಬೋದು. ಇಷ್ಟೆಲ್ಲ ಇದ್ದಿದ್ದು ಸಹಕಾರಿ ಸಂಸ್ಥೆಗಳಿಗೆ ಹೇಗೆ ಅನ್ವಯ ಆಗತ್ತೆ ಸರ್? ನೀವು ಸಹಕಾರಿಗಳಿಗೆ ಅನ್ವಯಿಸುವಂತಹ ಕಾಯ್ದೆಗಳಲ್ಲಿ ಈ ಟ್ರೇಡ್ ಮಾರ್ಕ್ ಹ್ಯಾಕ್ ತಂದ್ರಿ? ಸಹಕಾರಿ ಸಂಸ್ಥೆಗಳು ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಕೇವಲ ಸೇವೆ ನೀಡುವಂತಹ ಸಂಸ್ಥೆಗಳು ನಾವು ಹೌದು, ಆದರೆ ಈಗ ಕೇವಲ ಸೇವೆ ನೀಡುವಂತಹ ಸಂಸ್ಥೆಗಳಾಗಿ ಉಳಿದಿಲ್ಲ. ನಾವು ಬೇರೆ ಬೇರೆ ಕ್ಷೇತ್ರಗಳಿಗೆ ಕಾಲಿಟ್ಟಿದ್ದೇವೆ, ಎಲ್ಲಾ ಕಡೆಗೂ ನಾವು ಕಾಲಿಡ್ತಾ ಇದ್ದೀವಿ, ಮತ್ತೆ ಬೃಹತ್ ಬ್ರ್ಯಾಂಡ್ ಆಗಿ ನಾವು ಎಮರ್ಜ್ ಆಗ್ತಾ ಇದ್ದೀವಿ. ಈಗಾಗಲೇ ಹೇಳಿದಂಗೆ ಕೆಎಂಎಫ್ ಕೇವಲ ಹಾಲು ಉತ್ಪಾದಕ ಸಂಸ್ಥೆ ಅಲ್ಲ. ಕೆಎಂಎಫ್ ಮೊದಲು ಶುರುವಾಗಿದ್ದು ಹಾಲಿನ ಉತ್ಪಾದನೆಗೆ ಫೆಡರೇಷನ್ ಆಗಿ ಬಂದಿತ್ತು. ಕೆಎಂಎಫ್ ಏರಿಯೇಟೆಡ್ ವಾಟರ್ ಕೂಡ ಕೊಡ್ತಾ ಇದ್ದೀವಿ, ನೀರಿನ ಇದನ್ನು ನಂದಿನಿ ಕೊಡ್ತಾ ಇದೆ. ನಂದಿನಿ ಬ್ರ್ಯಾಂಡಿನ ನೀರ್ ಬಾಟಲ್ ನೋಡಿರ್ಬೋದು ನೀವು. ತನ್ನ ಉತ್ಪನ್ನಗಳನ್ನ ವಿಸ್ತಾರ ಮಾಡಿದಾಗ ಅದಕ್ಕೆ ಬ್ರ್ಯಾಂಡ್ ಇಮೇಜ್ ಬರುವಂತದ್ದು. ಹಾಗಾದ್ರೆ ಸಹಕಾರಿ ಸಂಸ್ಥೆಗಳಿಗೆ ಯಾಕೆ ಬೇಕು? ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಸೂಕೋ ಬ್ಯಾಂಕ್ ಇದೆ. ತನ್ನದೇ ಛಾಪನ್ನ ಸಹಕಾರಿ ಕ್ಷೇತ್ರದಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವಂತಹ ಬ್ಯಾಂಕ್ಗಳಲ್ಲಿ ಸೂಕೋ ಒಂದು ಅತ್ಯದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆ ಸೂಕೋ ಅನ್ನೋದು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗಿರಬೇಕು. ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್, ಬಳ್ಳಾರಿ ಭಾಗದಲ್ಲಿ, ಹೊಸಪೇಟೆ ಭಾಗದಲ್ಲಿ ಇರುವಂತಹ ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್, ಅವರು ಈಗ ವಿಸ್ತಾರ ಮಾಡ್ತಾ ಇದ್ದಾರೆ ವಿಕಾಸ್ ಅನ್ನೋ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅನ್ಕೊಂಡು. ಹೀಗೆ ನಮ್ಮಲ್ಲಿ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಪತ್ತಿನ ಸಹಕಾರಿ ಸಂಘಗಳು ಕೂಡ ನೀವು ನಿಮ್ಮದೇ ಒಂದು ಛಾಪನ್ನ ನೀವು ಮಾಡಬೇಕು ಅಂದ್ರೆ ನಿಮಗೂ ಅವಕಾಶ ಇದೆ. ನಿಮ್ಮ ಹೆಸರಿನ ಲೋಗೋ ಅಥವಾ ನಿಮ್ಮ ಹೆಸರನ್ನ ನೀವು ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಅಡಿಯಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ನಿಮ್ಮ ಹೆಸರನ್ನ ಬೇರೆ ಯಾರು ಕರ್ನಾಟಕದಲ್ಲಿ ಯಾರು ಬಳಸುವಂತಿಲ್ಲ ಅಂತೇಳಿ ಮಾಡ್ಬೋದು. ಯಾಕೆಂದ್ರೆ ನಮ್ಮದು ಕ್ಷೇತ್ರ ಕರ್ನಾಟಕ, ನಮ್ಮ ಸಹಕಾರಿ ಕ್ಷೇತ್ರಗಳಿಗೆ ಅನ್ಲೆಸ್ ಯು ಆರ್ ರಿಜಿಸ್ಟರ್ಡ್ ಅಂಡರ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್, ನಮ್ದೆಲ್ಲ ಕರ್ನಾಟಕ ವ್ಯಾಪ್ತಿ ಮಾತ್ರ ಬರುತ್ತೆ. ಕರ್ನಾಟಕದಲ್ಲಿ ಬೇರೆ ಯಾರು ಆ ಹೆಸರನ್ನು ಉಪಯೋಗಿಸುವಂತಿಲ್ಲ ಅಂತೇಳಿ ನೀವು ಇದು ಮಾಡ್ಕೊಳ್ಬಹುದು. ಹಾಗಾಗಿ ಅದೇ ಹೆಸರಿನಲ್ಲಿ ಬೇರೆ ಒಂದು ಊರಿನಲ್ಲಿ ಯಾರಾದರೂ ಆ ಹೆಸರನ್ನ ನಕಲು ಮಾಡಿದ್ರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಬಹುದು. ನಮ್ದು ಈಗಾಗಲೇ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗಿದೆ. ಬೆಂಗಳೂರಿನ ವಿದ್ಯಾರ್ಥಿ ಭವನ್ ಅನ್ನೋದು ಒಂದು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗಿರುವಂತಹ ಒಂದು ಹೆಸರು. ಆ ಹೆಸರಿನಲ್ಲಿ ಶಿವಮೊಗ್ಗದಲ್ಲಿ ಒಂದು ವಿದ್ಯಾರ್ಥಿ ಭವನ್ ಅಂತೇಳಿ ಯಾರೋ ಒಂದು ಶುರು ಮಾಡಿದ್ರು. ಇಮ್ಮಿಡಿಯೇಟ್ ನೋಟಿಸ್ ಬಂತು. ಆಗ ಅವರು ವಿದ್ಯಾರ್ಥಿ ಭವನ್ ತೆಗೆದು ವಿಧಾತ್ರಿ ಭವನ್ ಅಂತ ಮಾಡ್ಕೊಂಡ್ರು. ಹಾಗೆ ನಮ್ಗೆ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಇದೆ, ಮ್ಯಾಮ್ಕೋಸ್ ಅಂತ ಸಂಸ್ಥೆ, ಆಪ್ಸ್ಕೋಸ್ ಅಂತ ಸಂಸ್ಥೆ, ಸಿರ್ಸಿಯ TSS ಅಂತ ಸಂಸ್ಥೆ, ದೊಡ್ಡ ಸಹಕಾರಿ ಸಂಸ್ಥೆಗಳಿದಾವೆ. ಅವರು ತಮ್ಮ ಟ್ರೇಡ್ ಮಾರ್ಕ್ ಅನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ. ಆ ಟ್ರೇಡ್ ಮಾರ್ಕ್ ನಲ್ಲಿ ಮತ್ತಿನ್ಯಾರು ವ್ಯವಹರಿಸುವಂತಿಲ್ಲ ಅಥವಾ ತಮ್ಮ ಸಹಕಾರ ಸಂಸ್ಥೆಗಳನ್ನು ಮಾಡುವಂತಿಲ್ಲ. ಕೋಆಪರೇಟಿವ್ ಸೊಸೈಟಿಗಳು ಕೂಡ ಅನೇಕ ಸಂಸ್ಥೆಗಳು ಆ ತರ ಇದು ಮಾಡ್ಕೊಳ್ತಾ ಇದ್ದಾವೆ. ಎರಡೂ ತರದಲ್ಲೂ ನಾನು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆ ಅಂದ್ರೆ ಈ KMF ನಂದಿನಿ ಟ್ರೇಡ್ ಮಾರ್ಕ್ ಅನ್ನ KMF ಸಂಸ್ಥೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್, ಹಾಗೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಕೂಡ ಒಕ್ಕೂಟದ ವ್ಯವಸ್ಥೆಯಲ್ಲಿ KMF ನ ಅಂಗಸಂಸ್ಥೆಗಳಿದ್ದಾವೆ, ಜಿಲ್ಲಾ ಒಕ್ಕೂಟಗಳಿದ್ದಾವೆ. ಅದಕ್ಕೆ KMF ಅಡಿಯಲ್ಲೇ ಬರೋದ್ರಿಂದ ಈ ಜಿಲ್ಲಾ ಒಕ್ಕೂಟಗಳು ಕೂಡ ಅದನ್ನು ಉಪಯೋಗಿಸ್ಕೊಳ್ಬಹುದು. ಹಾಗೆ MPCS ಕೂಡ ತಮ್ಮ ಇದಕ್ಕೆ ನಂದಿನಿ ಅನ್ನೋ ಬ್ರ್ಯಾಂಡ್ ಅನ್ನು ಉಪಯೋಗಿಸ್ಕೊಳ್ಬಹುದು. ಯಾಕೆಂದ್ರೆ MPCS ಅದರಿಂದ ಜಿಲ್ಲಾ ಒಕ್ಕೂಟಗಳು, ಅದರಿಂದ ಸ್ಟೇಟ್ ಒಕ್ಕೂಟ ಬಂದಿರೋದು. ಆವಾಗ ಏನಾಗುತ್ತೆ, ಈ ರೀತಿ ಇದು ಮಾಡ್ಕೊಂಡಾಗ ಒಂದು ಲಾಂಛನವನ್ನ ರಿಜಿಸ್ಟರ್ ಮಾಡ್ಕೊಂಡಾಗ ಅದು ಅವುಗಳ ಲಾಂಛನವನ್ನು ತಮ್ಮ ಲೆಟರ್ನಲ್ಲಿ, ವಿಸಿಟಿಂಗ್ ಕಾರ್ಡಲ್ಲಿ, ಬಿಲ್ಗಳಲ್ಲಿ ಎಲ್ಲ ವ್ಯಾವಹಾರಿಕ ದಾಖಲೆಗಳಲ್ಲಿ ಅದು ನಮೂದಿಸ್ಬೋದು. ಅದಕ್ಕೊಂದು ಘನತೆ ಬರ್ತದೆ, ವೇಟೇಜ್ ಬರ್ತದೆ. ಹಾಗಾದ್ರೆ ಸಹಕಾರಿ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ಸಹಕಾರಿ ಸಂಸ್ಥೆಗಳು ಕೂಡ ಟ್ರೇಡ್ ಮಾರ್ಕ್ ಅನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂತ ಅನಿವಾರ್ಯ ಬರ್ತದೆ. ಯಾಕೆಂದ್ರೆ ಕಾಂಪಿಟೇಷನ್ ಅಷ್ಟು ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು ಇವರು? ಇದು ಟ್ರೇಡ್ ಮಾರ್ಕ್ ನಾವು ನೋಂದಣಿ ಮಾಡ್ಕೊಳ್ಳೇಬೇಕಾ? ಹಾಗಾದ್ರೆ ನಾವು ಮಾಡೋಂಗೆ ಖಂಡಿತ ಇಲ್ಲ. ಆದರೆ ನಾವು ಒಂದು ಸಾರಿ ಪ್ರವರ್ಧಮಾನಕ್ಕೆ ಬಂದ ನಂತರ, ಒಂದು ಸಾರಿ ನಮ್ಗೆ ಗುಡ್ ವಿಲ್ ಬಂದ ನಂತರ ಬೇರೆಯವರು ಅದೇ ಹೆಸರಿನಲ್ಲಿ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋದೇ ನಿಮ್ಮ ಯೋಚನೆ ಆಗಿದ್ರೆ ನೀವು ಖಂಡಿತ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ, ಗೊತ್ತಾಯ್ತು ನನಗೆ, ನಾನು ಅದನ್ನ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ, ಆಮೇಲೆ ನೋಟಿಸ್ ಕೊಟ್ಟೆ ಅಂದ್ರೆ ನೀವು ನಿಮ್ಮ ಹೆಸರನ್ನ ಅಥವಾ ಲಾಂಛನವನ್ನ ಅಥವಾ ಗುರುತನ್ನ ಚೇಂಜ್ ಮಾಡ್ಬೇಕಾಗ್ಬೋದು. ಯಾಕೆಂದ್ರೆ ನೀವು ಮೊದಲು ಮಾಡ್ಕೊಂಡಿಲ್ಲ.
ನಿಮ್ಗೆ ಗೊತ್ತಿದೆ KSRTC ಹೊಡೆದಾಟ ಹೇಗಿದೆ. KSRTC ಕರ್ನಾಟಕದ್ದು ಮತ್ತು ಕೇರಳಕ್ಕಿರುವಂತಹ KSRTC ಅನ್ನೋ ಪದದ ಬಳಕೆಯ ಬಗ್ಗೆ ತುಂಬಾ ಗೊಂದಲ, ತುಂಬಾ ವ್ಯಾಜ್ಯಗಳು ನಡೀತಾ ಇದೆ. ಹಾಗಾಗಿ ಈ ಮಾರ್ಕ್ಗಳನ್ನ ನೀವು ಬೇಕು ಅಂದ್ರೆ ತಕ್ಷಣ ನೀವು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. ಏನಿದು ಪ್ರಕ್ರಿಯೆ ಹೇಗಿರ್ತದೆ? ಇವತ್ತು ನೀವು ಅರ್ಜಿ ಸಲ್ಲಿಸಿದ್ದೀರಿ ಅಂತ ಹೇಳಿದ್ರೆ, ನೀವು ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯ ಸ್ವೀಕೃತಿ ನಿಮ್ಮ ಹತ್ರ ಇದೆ ಅಂತ ಹೇಳಾದ್ರೆ, ನಿಮ್ಮ ಆ ಲೋಗೋದಲ್ಲಿ ಮೇಲ್ಗಡೆಗೆ TM ಅಂತ ಹೇಳಿದ್ರೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಹೋಗಿದೆ, ಆದ್ರೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಅರ್ಥ. ಅದೇ ಕೆಲವೊಂದು ಸಂಸ್ಥೆಗಳಲ್ಲಿ R ಅಂತ ಹಾಕಿರ್ತಾರೆ, ಅಂದ್ರೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆದ್ಮೇಲೆ ಅದಕ್ಕೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಸಿಗುತ್ತೆ. ಅದನ್ನು ನಾವು ಕಡೆಗೆ ಯಾವತ್ತೂ ನಮ್ಗೆ ಸಿಗೋದಿಲ್ಲ, ಅನ್ಲೆಸ್ ಅವ್ರು ರಿನ್ಯೂವಲ್ ಮಾಡದೆ ಹೋದ್ರೆ. ಆ ರಿನ್ಯೂವಲ್ ಮಾಡದೇ ಇರೋ ಟೈಮಲ್ಲಿ ನಾವು ಮಾಡಿದ್ರೆ ಮಾತ್ರ ನಮ್ಗೆ ಲಭ್ಯ ಆಗುತ್ತೆ, ಇಲ್ಲದ್ರೆ ಸಿಗೋದಿಲ್ಲ. ಹಾಗಾಗಿ ನೋಂದಣಿ ಆಗದೆ ಟ್ರೇಡ್ ಮಾರ್ಕ್ ಅಪ್ಲಿಕೇಶನ್ ಹಾಕಿದೀನಿ ನೀವು ಕೂಡ R ಅಂತೇಳಿ, ಇಲ್ಲಿ ನಮ್ಮಲ್ಲಿ ತುಂಬಾ ಸಂಘ ಸಂಸ್ಥೆಗಳೆಲ್ಲ ಮಾಡ್ತಾರೆ. ಒಂದು ಯಾವುದೋ ಒಂದು ಜನಪರ ವೇದಿಕೆ ಮಾಡ್ಕೊಂಡು ಮೇಲ್ಗಡೆ ಅಂತ ಹಾಕ್ಬಿಡ್ತಾರೆ. ತಪ್ಪು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದೆ, ನೋಂದಣಿ ಆಗದೆ ರಿಜಿಸ್ಟರ್ಡ್ ಅನ್ನೋ ಪದವನ್ನು ಉಪಯೋಗಿಸುವಂತಿಲ್ಲ. ಆ R ಒಂದು ವೃತ್ತದಲ್ಲಿ R ಅನ್ನೋ ಪದವನ್ನ ಸಂಕೇತವನ್ನು ಬಳಸುವಂತಿಲ್ಲ. ಟ್ರೇಡ್ ಮಾರ್ಕ್ ಒಂದು ಇಂಟ್ಯಾಂಜಿಬಲ್ ಅಸೆಟ್. ಇದು ಖರ್ಚಾಗತ್ತೆ, ಇದು ನಿಮ್ಮ ಆಸ್ತಿ. ಇದಕ್ಕೆ ಕೆಲವು ಖರ್ಚುಗಳನ್ನು ಕೊಡ್ತೀರಿ ನೀವು. ಆದ್ರೆ ಆಡಿಟ್ ಮಾಡುವಾಗ ಸಂಘದ ಟ್ರೇಡ್ ಮಾರ್ಕ್ ಅನ್ನು ಕೂಡ ಪ್ರಮಾಣೀಕರಿಸಿ ನೋಡ್ತಾರೆ ಅವರು. ಟ್ರೇಡ್ ಮಾರ್ಕ್ ಇದೆಯಾ, ಟ್ರೇಡ್ ಮಾರ್ಕ್ ಇದ್ರೆ ಅದು ರಿಜಿಸ್ಟರ್ಡ್ ಆಗಿದ್ರೆ ರಿನ್ಯೂವಲ್ ಬೇಕಾಗಿದೆಯಾ, ರಿನ್ಯೂವಲ್ ಬೇಕಾಗಿದ್ರೆ ಆಗಿದೆಯಾ, ಇವನ್ನೆಲ್ಲ ನೋಡ್ತಾರೆ ಅವರು. ಅಂದ್ರೆ ಆ 10 ವರ್ಷ ಮುಗಿಯೋದಕ್ಕಿಂತ 6 ತಿಂಗಳ ಮೊದಲೇನೆ ನೀವು ರಿಜಿಸ್ಟ್ರೇಷನ್ ರಿನ್ಯೂವಲ್ ಹಾಕಬೇಕು. ನಿಮಗೆ ಆವಾಗ ನಿಮ್ಮ ಅವಧಿ ಅಬಾಧಿತವಾಗಿ ಮುಂದುವರಿಯುತ್ತೆ. ನೀವು ಅವಧಿ ಮುಗಿದ ನಂತರ ಅಪ್ಲಿಕೇಶನ್ ಹಾಕಿದರೆ ಇನ್ನು 6 ತಿಂಗಳವರೆಗೆ ನೀವು ಆ ಟ್ರೇಡ್ ಮಾರ್ಕ್ ಅನ್ನ ಉಪಯೋಗಿಸುವಂತಿಲ್ಲ. ಅದು ನೋಂದಣಿಯಾದ ಟ್ರೇಡ್ ಮಾರ್ಕ್ ಅಲ್ಲ. ಹಾಗಾಗಿ 6 ತಿಂಗಳು ಮೊದಲೇ ಹಾಕಬೇಕಾಗತ್ತೆ. ಟ್ರೇಡ್ ಮಾರ್ಕಿಗೆ ಏನೇನು ಉಪಯೋಗಿಸ್ಕೊಳ್ಬಹುದು? ಟ್ರೇಡ್ ಮಾರ್ಕ್ ಅನ್ನು ಉಪಯೋಗಿಸಬಹುದು. ಅದ್ರ ಕೆಳಗಡೆಗೆ ನಿಮ್ದೊಂದು ಏನು ಧ್ಯೇಯ ವಾಕ್ಯ, ಘೋಷವಾಕ್ಯ ಅಂತೇಳಿ ಉಪಯೋಗಿಸಬಹುದು. ಸ್ಲೋಗನ್, ಜನಪರ ಸೇವೆಯೇ ನಮ್ಮ ಗುರಿ ಹಾಕೊಳ್ಳಿ. ಅಥವಾ ವೆಬ್ಸೈಟ್ ಡೊಮೈನ್ ಇದೆ ನಿಮ್ದು, ಅದನ್ನು ಕೂಡ ಟ್ರೇಡ್ ಮಾರ್ಕ್ ಜೊತೆಗೆ ರಿಜಿಸ್ಟರ್ ಮಾಡಿಸ್ತೀವಿ. ಮತ್ತೆ ಸಹಕಾರ ಸಂಘಗಳು ನಾವು ಕ್ಯಾಲೆಂಡರ್ ಮಾಡ್ತೀವಿ, ಪಾಸ್ಬುಕ್ ಪ್ರಿಂಟ್ ಮಾಡ್ತೀವಿ, ಅಥವಾ ಜಾಹೀರಾತುಗಳನ್ನು ಕೊಡ್ತೀವಿ ನಾವು. ಆ ರೀತಿ ಹಾಕುವಾಗ ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಮಾಧ್ಯಮದಲ್ಲಿ ಅಂದ್ರೆ ಮುದ್ರಣ ಮಾಧ್ಯಮದಲ್ಲಿ ಉಪಯೋಗಿಸುವಂಥ ಚಿಹ್ನೆಗಳು ಅದು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗಿದ್ದರೆ ನೀವು ನಕಲು ಮಾಡುವಂತಿಲ್ಲ. ನಾವು ಎಷ್ಟೋ ಸಾರಿ ಏನೋ ಒಂದು ಚಿತ್ರ ಬೇಕು ಅಂತ ಹೇಳಿ ಗೂಗಲ್ನಿಂದ ಒಂದು ಚಿತ್ರ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀವಿ. ನಾವು ಡೌನ್ಲೋಡ್ ಮಾಡಿ ಅದು ಪ್ರಸಿದ್ಧ ಕಂಪನಿದಾಗಿರ್ತದೆ, ರಿಲಯನ್ಸ್ದಾಗಿರ್ತದೆ, ಟಾಟಾದಾಗಿರ್ತದೆ, ಅಥವಾ ಇನ್ಯಾವುದೊಂದು ದೊಡ್ಡ ಕಂಪನಿದಾಗಿರ್ತದೆ. ಆ ಕಂಪನಿಯ ಲೋಗೋವನ್ನು ನಮ್ಮಲ್ಲಿ ನಾವು ಬಳಸ್ಕೊಂಡ್ಬಿಡ್ತೀವಿ. ನಮ್ಮ ಲೆಟರ್ನಲ್ಲಿ, ನಮ್ಮ ಇದರಲ್ಲಿ ಕ್ಯಾಲೆಂಡರಲ್ಲಿ ಅಥವಾ ನಮ್ಮ ಪ್ರಚಾರ ಸಾಮಗ್ರಿಗಳಲ್ಲಿ ಬಳಸ್ಕೊಳ್ತೀವಿ ಅಂದರೆ ತಪ್ಪು. ಮಾಡ್ಕೊಳ್ಬಾರ್ದು. ಅದಕ್ಕೋಸ್ಕರ ಗೂಗಲ್ ಡೌನ್ಲೋಡ್ ಮಾಡುವಾಗ ಅದು ಕಾಪಿ ಪ್ರೊಟೆಕ್ಟೆಡ್ ಅಂತ ಹೇಳುತ್ತೆ. ಅದು ಕಾಪಿ ಪ್ರೊಟೆಕ್ಟೆಡ್ ಡೌನ್ಲೋಡ್ ಮಾಡ್ಲಿಕ್ಕೆ ಬಿಡುತ್ತೆ, ಆದ್ರೆ ಕಾಪಿ ಪ್ರೊಟೆಕ್ಟೆಡ್ ಅಂತ ಹೇಳುತ್ತೆ. ಕೇವಲ ಎಜುಕೇಶನ್ಗೋಸ್ಕರ ನೀವು ಆ ರೀತಿಯ ಮಾರ್ಕ್ಗಳನ್ನು ಉಪಯೋಗಿಸಬಹುದು. ಉದಾಹರಣೆಗೆ ಈಗ ನಮ್ದೊಂದು PPT ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು PPTಯಲ್ಲಿ ನಾನು ಒಂದಿಷ್ಟು ಟ್ರೇಡ್ ಮಾರ್ಕ್ಗಳನ್ನು ಉಪಯೋಗಿಸಿ ನಿಮಗೆ ಮಾಹಿತಿ ಕೊಡ್ತೀನಿ. ಎಜುಕೇಟಿವ್ ಪರ್ಪಸ್ಗೋಸ್ಕರ ಉಪಯೋಗಿಸಿದ್ರೆ ತಪ್ಪಲ್ಲ. ಆದ್ರೆ ವ್ಯಾವಹಾರಿಕ ಉದ್ದೇಶಕ್ಕೆ, ವ್ಯಾಪಾರದ ಉದ್ದೇಶಕ್ಕೆ, ಅದರಿಂದ ದುಡ್ಡು ಗಳಿಸುವಂತಹ ಕೆಲಸಕ್ಕೆ ನೀವು ಅದನ್ನು ಉಪಯೋಗಿಸುವಂತಿಲ್ಲ. ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿಸೋದಿದ್ರೆ ಹೇಗೆ ಮಾಡಬೇಕು? ಅದಕ್ಕೊಂದು ಪ್ರಕ್ರಿಯೆ ಇದೆ ಸ್ನೇಹಿತರೆ. ನಿಮಗೆ ಸಮಯಾವಕಾಶ ಇದ್ದರೆ ಅದಕ್ಕೆ ಹೇಳ್ತೀನಿ. ಏನಂದ್ರೆ ಸುಲಭವಾಗಿ ಮೊದಲು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ಗೆ ಒಂದು ಟ್ರೇಡ್ ಮಾರ್ಕ್ ಸರ್ಚ್ ಅಂತೀವಿ ನಾವು. ಟ್ರೇಡ್ ಮಾರ್ಕ್ ಯಾವ್ದು ಇದೆ ಅನ್ನೋದು ಸರ್ಚ್ ಇದೆ. ನಿಮ್ಮ ವರ್ಗಕ್ಕೆ ಮೊದಲು ವರ್ಗೀಕರಣ ಯಾವುದು ಅಂತೇಳಿ ನೋಡ್ಕೊಂಡ್ರೆ, ಈಗ 35 ವರ್ಗೀಕರಣಗಳು, 45 ವರ್ಗೀಕರಣಗಳಿದೆಯಲ್ಲ, ಅದರಲ್ಲಿ ನಿಮ್ದು ಯಾವ್ದು ವರ್ಗೀಕರಣಕ್ಕೆ ಬರುತ್ತೆ ಅಂತ ನೋಡಿದ್ರೆ, ಆ ವರ್ಗೀಕರಣದಲ್ಲಿ ಟ್ರೇಡ್ ಮಾರ್ಕ್ ಅಲ್ಲಿ ಯಾವ್ದಾದ್ರು ರಿಜಿಸ್ಟ್ರೇಷನ್ ಆಗಿದೆಯಾ ಅದಷ್ಟು ಲಿಸ್ಟ್ ಸಿಗತ್ತೆ. ನೀವು ಮಾಡಬೇಕಾದಂತಹ ಹೆಸರು ಇರ್ಬೋದು, ಲಾಂಛನ ಇರ್ಬೋದು, ಅಥವಾ ಒಂದು ಗುರುತಿರ್ಬೋದು, ಒಂದು ಚಿಹ್ನೆ ಇರ್ಬೋದು, ಅಥವಾ ಯಾವುದಿದೆ ಅದು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಅಲ್ಲಿ ಕಾಣಿಸುತ್ತೆ. ಅದಕ್ಕೆ ಭಿನ್ನವಾದ ಕಲರಿಂಗ್ ಭಿನ್ನ ಇರಬಹುದು, ಡಿಸೈನ್ ಬೇರೆ ಇರ್ಬೋದು, ಅಥವಾ ಎಲ್ಲಾ ತರದಲ್ಲೂ ಬೇರೆ ಬೇರೆ ಇರುವಂತಹ ಡಿಸೈನ್ಗಳಿರ್ಬೋದು, ಎಲ್ಲದನ್ನು ಕೊಡುತ್ತೆ. ಅಂಥದ್ದನ್ನು ನೀವು ನೋಡ್ಕೊಳ್ಬೇಕು. ಅಲ್ಲಿರುವಂಥದ್ದನ್ನು ನೀವು ಮುಟ್ಟುವಂತಿಲ್ಲ, ಮಾಡುವಂತಿಲ್ಲ. ಅದು ನಮ್ಗೆ ರಿಜಿಸ್ಟ್ರೇಷನ್ ಸಿಗೋದಿಲ್ಲ. ಅದಕ್ಕೆ ಅತಿ ಹತ್ತಿರದ ರಿಸೆಂಬ್ಲೆನ್ಸ್ ಇದ್ರೂ ಸಿಗೋದಿಲ್ಲ. ಅದು ಭಿನ್ನವಾದಂತಹ ಟ್ರೇಡ್ ಮಾರ್ಕ್ ಅನ್ನ ನಾವು ಸರ್ಚ್ ಮಾಡಬೇಕು. ಆಮೇಲೆ ಅಪ್ಲಿಕೇಶನ್ ಮಾಡ್ಕೊಳ್ಬೇಕು. ಅದಕ್ಕೊಂದು ಟ್ರೇಡ್ ಮಾರ್ಕ್ ಅಪ್ಲಿಕೇಶನ್ TMA ಅಂತ ಒಂದು ಅಪ್ಲಿಕೇಶನ್ ಇದೆ. ಅದನ್ನ ನೀವು ಅಪ್ಲಿಕೇಶನ್ ಹಾಕೊಳ್ಬೇಕಾಗುತ್ತೆ.
ಆಮೇಲೆ ಅದು ಇಲಾಖೆಯವರಿಂದ ಒಂದು ಎಕ್ಸಾಮಿನೇಷನ್ ರಿಪೋರ್ಟ್ ಅಂತೇಳಿ ಮಾಡ್ತಾರೆ. ಅವರು ಈ ಟ್ರೇಡ್ ಮಾರ್ಕ್ ಈ ಪ್ರಾಡಕ್ಟ್ಗಳಿಗೆ ಈ ಟ್ರೇಡ್ ಮಾರ್ಕ್ ಎಲ್ಲೂ ರಿಜಿಸ್ಟರ್ ಆಗಿಲ್ಲ, ಅದಕ್ಕೋಸ್ಕರ ನಾವು ಕೊಡ್ಲಿಕ್ಕೆ ಅಡ್ಡಿಲ್ಲ. ಆ ರೀತಿ ಅವ್ರು ಸರ್ಚ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಅಕಸ್ಮಾತ್ ಆ ಸರ್ಚ್ ಮಾಡುವಾಗ ಅವರಿಗೆ ಅತಿ ಹತ್ತಿರದ ಯಾವುದೋ ಒಂದು ಇದಾಗಿರುವಂಥದ್ದು ಇದೆ, ಅದಕ್ಕೆ ನೀವು ಹ್ಯಾಕ್ ಕೊಡಬೇಕು ಅಂತ ಹೇಳಿದ್ರೆ, ಅಥವಾ ನಿಮ್ಮದೇ ಒಂದು ಗುಂಪಿನಲ್ಲಿ ಇನ್ನೊಂದು ಟ್ರೇಡ್ ಮಾರ್ಕ್ ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮೊದಲಿನ ಟ್ರೇಡ್ ಮಾರ್ಕಿಗೆ ಹತ್ತಿರದಲ್ಲಿರುವಂತಹ ಮತ್ತೊಂದು ಟ್ರೇಡ್ ಮಾರ್ಕ್ ಅನ್ನು ನೀವು ಕೇಳ್ಬೋದು. ಆಗ ಅವರು ಒಂದು ತಕರಾರು ಅರ್ಜಿ ಕೊಡ್ತಾರೆ ನಿಮ್ಗೆ. ಅಂದ್ರೆ ತಕರಾರು ಯಾಕೆ ನಿಮ್ಗೆ ಕೊಡಬೇಕು ಅಂತ. ಆಗ ಈ ಗುಂಪು ನಮ್ಮದೇ ಅಂತೇಳಿ ನೀವು ಅದಕ್ಕೆ ಸಮಜಾಯಿಷಿ ಕೊಟ್ರೆ, ಅದಕ್ಕೆ ರಿಪ್ಲೈ ಕೊಟ್ಟರೆ, ಒಂದು ಎಕ್ಸಾಮಿನೇಷನ್ ರಿಪೋರ್ಟ್ ಬರುತ್ತೆ, ಆ ಎಕ್ಸಾಮಿನೇಷನ್ ರಿಪೋರ್ಟ್ಗೆ ನೀವು ರಿಪ್ಲೈ ಕೊಟ್ಟರೆ ಅದು ನಿಮ್ಗೆ ಸಮಂಜಸ ಅಂತ ಅನಿಸಿದರೆ ಆ ಉತ್ತರದಿಂದ ಅವರು ಸಮಾಧಾನ ಪಟ್ಕೊಂಡ್ರೆ ನಿಮ್ಮ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ಗೆ ಅವರು ಮುಂದೆ ಹೋಗ್ತಾರೆ. ಆಮೇಲೆ ಅವರೊಂದು ಟ್ರೇಡ್ ಮಾರ್ಕ್ ಜರ್ನಲ್ ಅಂತಿದೆ, ಅಂದರೆ ಅವರು ಒಂದು ಪ್ರಕಟಣೆ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್. ಅದು ಒಂದು ಟ್ರೇಡ್ ಮಾರ್ಕ್ಸ್ ಜರ್ನಲ್ ಅಂತಾನೆ ಒಂದಿದೆ, ಅದು ಪ್ರಪಂಚದಾದ್ಯಂತ ಸರ್ಕ್ಯುಲೇಷನ್ ಇರುವಂಥದ್ದು, ಆನ್ಲೈನಲ್ಲೂ ಸಿಗುತ್ತೆ. ಅದರಲ್ಲಿ ಪ್ರಕಟಣೆ ಮಾಡ್ತಾರೆ, ಇಂಥವರು ಇಂತಹ ಟ್ರೇಡ್ ಮಾರ್ಕಿಗಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ, ನಿಮ್ಮದು ಯಾರದ್ದಾರ ಅಬ್ಜೆಕ್ಷನ್ ಇದ್ರೆ 30 ದಿನದೊಳಗಾಗಿ ಆಕ್ಷೇಪಣೆ ಕೊಡಬೇಕು ಅಂತ. ಯಾವುದಾದ್ರೂ ಸಾರ್ವಜನಿಕ ಆಕ್ಷೇಪಣೆ ಕೊಟ್ಟರೆ ಅದನ್ನು ಮತ್ತೆ ಕನ್ಸಿಡರ್ ಮಾಡ್ತಾರೆ. ಅವ್ರು ಯಾಕೆ ಆಕ್ಷೇಪಣೆ ಕೊಟ್ಟಿದ್ದಾರೆ, ಅದರಲ್ಲಿ ಹುರುಳಿದೆಯಾ ಅಥವಾ ಏನಿದೆ, ಅದನ್ನು ಯಾವುದು ಅಂತೇಳೆಲ್ಲ ನೋಡ್ತಾರೆ. ಅದಕ್ಕೆ ಈ ಟ್ರೇಡ್ ಮಾರ್ಕಲ್ಲಿ ಒಂದು ಏನಿದೆ ಅಂದರೆ, ಮೊದಲನೇದಾಗಿ ನಿಮಗೆ ನ್ಯಾಷನಲ್ ಎಂಬ್ಲಮ್ ಏನಿದೆ ಅವು ಯಾವುದು ನಿಮಗೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ಗೆ ಸಿಗೋದಿಲ್ಲ. ನಮ್ಮದು ರಾಷ್ಟ್ರೀಯ ಚಿಹ್ನೆಗಳಿದ್ದಾವೆ, ಧ್ವಜ ಇದೆ, ಅಥವಾ ರಾಷ್ಟ್ರಗೀತೆಯ ಕೆಲವು ಸಾಲುಗಳಿದ್ದಾವೆ, ಈ ಥರದಕ್ಕೆಲ್ಲ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತೀನಿ ಅಂದರೆ ಬರೋದಿಲ್ಲ, ಅದು ನಿಷಿದ್ಧ. ಅದು ಆ್ಯಕ್ಟಲ್ಲೇ ಇರುವಂಥದ್ದು. ಆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನಲ್ಲಿ ವೈಲೇಷನ್. ನಮಗೆ ಕೆಲವು ಪದಗಳನ್ನು ಉಪಯೋಗಿಸುವಂತಿಲ್ಲ. ಸೈನ್ಯ ಅನ್ನೋ ಪದ ಉಪಯೋಗಿಸ್ಕೊಂಡು ನೀವೇನು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿಸೋಂಗಿಲ್ಲ, ಯಾಕೆಂದರೆ ಭಾರತೀಯ ಸೈನ್ಯ ಇದೆ. ಎಲ್ಲಾದರೂ ನೀವು ಸೈನ್ಯ ಅಂತ ಅನ್ನೋ ಪದವನ್ನು ಉಪಯೋಗಿಸ್ಕೊಂಡು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಭಾರತೀಯ ಸೈನ್ಯಕ್ಕೆ ಅದು ಇದಾಗಿದೆಯೋ ಅಂತ ಜನರು ನಂಬಿ ಬಿಡಬಹುದು, ಜನರು ಮೋಸ ಹೋಗ್ಬೋದು. ಆ ಥರ ಕೆಲವೊಂದು ನಿಷಿದ್ಧ ಪದಗಳು ಅದರಲ್ಲಿ ಇದೆ, ಅದನ್ನು ನೀವು ನೋಡ್ಕೊಳ್ಬೋದು. ಆಮೇಲೆ ಅಪೋಸಿಷನ್ ಏನೂ ಇಲ್ಲ, ಆಕ್ಷೇಪಣೆಗಳು ಏನೂ ಇಲ್ಲ, ಅಥವಾ ಆಕ್ಷೇಪಣೆಗಳಿದ್ದು ಅದಕ್ಕೆ ನೀವು ಸರಿಯಾದ ಸೂಕ್ತವಾದ ಉತ್ತರ ಕೊಟ್ಟಿದ್ದೀರಿ, ಆವಾಗ ಆ ಆಕ್ಷೇಪಣೆಗಳನ್ನು ಕಡೆಗಣಿಸ್ಬೋದು ಅಂತ ಅವ್ರಿಗೆ ಅನಿಸಿದರೆ ನಿಮಗೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಕೊಡ್ತಾರೆ. ಆಮೇಲೆ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಇನ್ ಬ್ರೀಫ್, ಅಂದರೆ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ನಿಮಗೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಬಗ್ಗೆ ಹೇಳುವಂಥದ್ದು. ಸೊ ಇದಾಗಿತ್ತು ಸ್ನೇಹಿತರೆ, ಟ್ರೇಡ್ ಮಾರ್ಕ್ ನಮಗೆ ಯಾಕೆ ಬೇಕು ಏನು ಅನ್ನೋದ್ರ ಬಗ್ಗೆ, ಮತ್ತು ಟ್ರೇಡ್ ಮಾರ್ಕ್ಸ್ ಆಕ್ಟ್ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು, ಸಹಕಾರಿಗಳಿಗೆ ಅದು ಹೇಗೆ ಅನ್ವಯಿಸುತ್ತೆ ಅನ್ನೋ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ನನ್ನ ಪ್ರಯತ್ನ ಇದು. ನಿಮಗೆ ಖಂಡಿತ ಈ ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಹಾಗೆ ಇನ್ನಷ್ಟು ಮಾಹಿತಿಗಳನ್ನು, ಬೇರೆ ಬೇರೆ ಕಾಯ್ದೆಗಳು ಸಹಕಾರಿಗಳಿಗೆ ಅನ್ವಯಿಸುವಂತಹ, ನಾನು ಆವಾಗಲೇ ಹೇಳಿದೆ, ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ಸುಮಾರು 41 ಕಾಯ್ದೆಗಳು ನಮ್ಗೆ ಅನ್ವಯಿಸುತ್ತೆ, ಬೇರೆ ಬೇರೆ ಕಾಯ್ದೆಗಳು ಅನ್ವಯ ಆಗುತ್ತೆ. ಅಂತಹ ಕಾಯ್ದೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಸಂಚಿಕೆ ಇಷ್ಟ ಆಗಿದ್ರೆ ನಮ್ಮ ಕರವೀರ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರನ್ನು ಸೇರಿಸಿ, ಅವರಿಗೂ ಎಲ್ಲರಿಗೂ ಹೇಳಿ ಅವರು ಸೇರಿಕೊಳ್ಳಿ. ಇದು ಉಚಿತವಾದ ಚಾನೆಲ್ ಆಗಿದ್ದರಿಂದ ಹೆಚ್ಚು ಜನರಿಗೆ ತಲುಪಲಿ ಅನ್ನೋದೇ ನಮ್ಮ ಆಶಯ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಜೈ ಸಹಕಾರ. ಥ್ಯಾಂಕ್ ಯು.